ಬಿಜೆಪಿ ಹರಿಯಾಣದಲ್ಲಿ ತನ್ನ ಶಾಸಕರನ್ನ ಏನೋ ಇಟ್ಕೊಂಡಿತ್ತು. ಈ ಹರಿಯಾಣದಲ್ಲಿ ಇರ್ತಕ್ಕಂಥ ಶಾಸಕರನ್ನ ಕೆಲವರನ್ನ ಈಗ ರಹಸ್ಯವಾಗಿ ಅಲ್ಲೇ ಹತ್ತಿರದಲ್ಲಿ 2 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಲೆಮನ್ ಟ್ರೀ ರೆಸಾರ್ಟ್ಗೆ 23 ಶಾಸಕರನ್ನ ಹರಿಯಾಣದ ಬಿಜೆಪಿ ನಾಯಕರು ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಬರ್ತಾ ಇದೆ. ಮೊದಲು ITC ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ, ಪಂಚತಾರಾ ಹೋಟೆಲ್ನಲ್ಲಿ ಇವರನ್ನ ಇರಿಸಲಾಗಿತ್ತು. ಇವತ್ತು ರಹಸ್ಯವಾಗಿ ಅದರಿಂದ 23 ಜನ ಶಾಸಕರನ್ನ ಅಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಲೆಮನ್ ಟ್ರೀ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಂದರೆ ಬಿಜೆಪಿ ಪಾಳೆಯದಲ್ಲಿ ಏನೋ ನಡೀತಾ ಇದೆ ಅಂತಕ್ಕಂಥದ್ದು ಇದರಿಂದ ಸ್ಪಷ್ಟವಾಗುತ್ತೆ. ಇಲ್ಲಾಂದಿದ್ರೆ ತಂಡವಾಗಿ ಒಬ್ಬೊಬ್ಬರಾಗಿ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ರು. ಅವ್ರನ್ನ ಬಿಟ್ಟಿಲ್ಲ ಬೆಂಗಳೂರಿಗೆ ಬರೋದಕ್ಕೆ. ಹಾಗಾಗಿ ಯಡಿಯೂರಪ್ಪನವರು ಕೂಡ ಇವತ್ತು ಬೆಳಗ್ಗೆ ಹೇಳಿದ್ರು ನಾಳೆ ಬರ್ತಾರೆ ಅವರೆಲ್ಲರೂ ಅಂತಂದ್ಬಿಟ್ಟು. ಇವಾಗ ಅವ್ರನ್ನ ಯಾವ ಕಾರಣಕ್ಕೆ ಲೆಮನ್ ಟ್ರೀ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು ಅಂತಕ್ಕಂಥದ್ದು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಮಧ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಂಗಳೂರಿನ BS ಯಡಿಯೂರಪ್ಪ ನಿವಾಸಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದೆ. ಹಾಗಾಗಿ ರಾಜಕೀಯ ಬೆಳವಣಿಗೆಗಳು ತೀವ್ರ ಗತಿಯಲ್ಲಿ ನಡೀತಾ ಇದೆ. ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಸಿಂಕ್ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ CLP ಸಭೆ ಕೂಡ ಇದೆ. ಸಭೆಗೆ ಕೆಲವರು ಗೈರಾಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನೊಂದು 3 ಜನ MLAಗಳು ಮುಂಬೈನ ಹೋಟೆಲ್ನಲ್ಲಿ ಏನಿದ್ದಾರೆ ಅವ್ರು 3 ಜನ ಅಲ್ಲೇ ಇದ್ದಾರೆ, ಬಂದಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಈ ಕಡೆ 23 ಜನ ಬಿಜೆಪಿ ಶಾಸಕರನ್ನ ಮತ್ತೊಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಏನೋ ನಡೀತಾ ಇದೆ, ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಅಂತ ಅನಿಸ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ರವೀಶ್ ಗುರುಗ್ರಾಮದಿಂದ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಎಸ್ ರವೀಶ್, ಯಾವ ಕಾರಣಕ್ಕೆ 23 ಶಾಸಕರನ್ನ ಮತ್ತೊಂದು ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ದಾರೆ? ಅರವಿಂದ್, ನಮಗ್ ಬಂದಿರೋ ಮಾಹಿತಿ ಪ್ರಕಾರ, ಯಾಕಂದ್ರೆ ಫ್ರೀ ಬುಕ್ಕಿಂಗ್ ಆಗಿರುತ್ತೆ ಮೊದಲನೇ ಬುಕ್ಕಿಂಗ್ ಇಲ್ಲಿ, ಹಾಗಾಗಿ ವೀಕೆಂಡ್ ಬೇರೆ ಶುರು ಆಗ್ತಾ ಇದೆ. ಹಾಗಾಗಿ ಆ ಬುಕ್ಕಿಂಗ್ ಗೋಸ್ಕರ ಇಲ್ಲಿ ರೂಮ್ ಖಾಲಿ ಇಲ್ಲ. 23 ಶಾಸಕರು ಕೂಡ ಅದು ಖಾಲಿ ಇಲ್ಲದೆ ಇರೋದ್ರಿಂದ ಅವರು ಶಿಫ್ಟ್ ಆಗ್ಬೇಕಾಗತ್ತೆ ಅಂತ ಕೂಡ ಹೋಟೆಲ್ ಒಂದು ಆಡಳಿತ ಮಂಡಳಿ ಹೇಳಿತ್ತು. ಈ ಕಾರಣಕ್ಕೋಸ್ಕರ ಆ 23 ಶಾಸಕರನ್ನ ಶಿಫ್ಟ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ITC ಗ್ರ್ಯಾಂಡ್ ಭಾರತ್ ಒಟ್ಟು 6 ಗೇಟ್ಗಳಿವೆ. 2 ಗೇಟ್ಗಳಲ್ಲಿ ಮೀಡಿಯಾದವರು ಕಣ್ಗಾವಲು ಹಾಕಿದ್ರೆ, ಈ 4 ಗೇಟ್ಗಳಲ್ಲಿ ಕೂಡ ಯಾವುದೇ ರೀತಿಯ ಕಣ್ಗಾವಲು ಹಾಕೋಕ್ಕಾಗೋದಿಲ್ಲ. ಅದು ಬ್ಯಾಕ್ ಸೈಡ್ ಇರಿದೆ. ಅದ್ರ ಜೊತೆಗೆ ಈಗ ಬಿಜೆಪಿ ಶಾಸಕರನ್ನ ರಹಸ್ಯವಾಗಿ ಕೂಡ ಶಿಫ್ಟ್ ಮಾಡಿದ್ದಾರೆ. ಗದ್ದೆಗಳಲ್ಲಿ, ಆ ಒಂದು ಇಕ್ಕೆಲೆಗಳಲ್ಲೂ ಕೂಡ ಅವ್ರನ್ನ ಒಂದ್ ರೀತಿಯಲ್ಲಿ ಕರೆದುಕೊಂಡು ಹೋಗಿ ಹರಿಯಾಣ ಬಿಜೆಪಿ ಶಾಸಕರು ಲೆಮನ್ ಟ್ರೀ ರೆಸಾರ್ಟ್ಗೆ ಬಿಟ್ಟಿದ್ದಾರೆ. ಅಂದ್ರೆ ಇದು ಇಷ್ಟು ಐಷಾರಾಮಿಯಷ್ಟು ಲೆಮನ್ ಟ್ರೀ ಇಲ್ಲ, ಅದು ಒಂದ್ ರೀತಿಯಲ್ಲಿ ನಾರ್ಮಲ್ ರೆಸಾರ್ಟ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಹೊಸ ಶಾಸಕರುಗಳು ಕೂಡ ಬಿಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥದ್ದು ಬಹುತೇಕ ಸೀನಿಯರ್ ಶಾಸಕರುಗಳು ಈ ಒಂದು ITC ಗ್ರ್ಯಾಂಡ್ ಭಾರತ್ ನಲ್ಲೂ ಕೂಡ ಇದ್ದಾರೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ಯಡಿಯೂರಪ್ಪ ಅವರ ಸಂದೇಶದ ಮೇರೆಗೆ ಇವತ್ತು ಕೂಡ ಇರಬೇಕಾಗತ್ತೆ. ಹಾಗಾಗಿ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೇವೆ ಅನ್ನೋ ಸಂದೇಶವನ್ನು ರವಾನಿಸಿದ ಮೇಲೆ ಬಿಜೆಪಿಯ ನಾಯಕರು ಇಲ್ಲಿರ್ತಕ್ಕಂಥವ್ರು ಈಗಾಗಲೇ ಆ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಚೌಚೌ ಆಗಿದ್ದಾರೆ ಈಗ ಬಿಜೆಪಿ ಶಾಸಕರು. ಅಂದ್ರೆ ಇಲ್ಲಿ ಒಂದು ಸುಮಾರು 60ಕ್ಕೂ ಹೆಚ್ಚು ಶಾಸಕರು, ಅಲ್ಲಿ 23 ಶಾಸಕರು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈಗ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಗರಿಗೆದರಬಹುದಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಬಿಜೆಪಿಯ ರಣತಂತ್ರಗಳು ಇನ್ನೂ ಕೂಡ ರಹಸ್ಯವಾಗಿ ನಡೀತಾ ಇದೆ. ಆಪರೇಷನ್ ಕಮಲ ಇಲ್ಲ ಅಂತ ಅವ್ರು ಹೇಳಿದ್ರು ಕೂಡ ಆಪರೇಷನ್ ಕಮಲ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಆದ್ರೆ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ರಹಸ್ಯವಾಗಿ ನಡೆಸುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ರೂಮ್ಸ್ ಅನ್ನ ವೆಕೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಅವ್ರನ್ನ ಶಿಫ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬೇರೆ ಏನು ರಾಜಕೀಯದ ಬೆಳವಣಿಗೆಗಳು, ಮಹತ್ತರವಾದಂತಹ ಡೆವಲಪ್ಮೆಂಟ್ಸ್ ಆ ತರ ಏನು ಇಲ್ಲ ಹಾಗಾದ್ರೆ ಸದ್ಯದ ಮಾಹಿತಿ ಪ್ರಕಾರ? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಈ ಒಂದು ITC ಗ್ರ್ಯಾಂಡ್ ಭಾರತ್ ಹೋಟೆಲ್ಗೆ ಬಹಳಷ್ಟು ಪ್ರೀ ಬುಕ್ಕಿಂಗ್ ಗಳು ಇರೋದ್ರಿಂದ ಅವರಿಗೆ ಸಹಜವಾಗಿ ಅದನ್ನ ಕ್ಯಾನ್ಸಲ್ ಮಾಡ್ಕೊಡಕ್ ಆಗೋದಿಲ್ಲ ಇಮಿಡಿಯೇಟ್ ಆಗಿ. ಆ ಕಾರಣಕ್ಕೋಸ್ಕರ ಸುಮಾರು 30 ರೂಮ್ಗಳನ್ನ ಖಾಲಿ ಮಾಡಬೇಕು ಅಂತ ಕೂಡ ಹೇಳಿರ್ತಾರೆ. ಈ ಹಿನ್ನೆಲೆಯಲ್ಲಿ 23 ಶಾಸಕರನ್ನ ಅದಕ್ಕೆ ಶಿಫ್ಟ್ ಮಾಡಿದ ಹೊರತು ಬೇರೆ ಬೇರೆ ರೀತಿಯ ಕಾರಣಗಳಿಲ್ಲ. ಯಾಕೆಂದ್ರೆ ಎಲ್ಲರೂ ಒಟ್ಟಿಗೆ ಇದ್ರೆ ಅವ್ರಿಗೂ ಕೂಡ ಒಂದ್ ರೀತಿ ಚೆನ್ನಾಗಿರುತ್ತೆ ಸಭೆಗಳನ್ನ ನಡೆಸೋದಕ್ಕೆ, ಮಾಹಿತಿಗಳನ್ನ ಹಂಚ್ಕೊಳ್ಳೋದಕ್ಕೆ. ಈಗ ಒಂದ್ ರೀತಿಯಲ್ಲಿ ಶಿಫ್ಟ್ ಮಾಡಿದ್ರಿಂದ ಶಾಸಕರನ್ನ ಅಲ್ಲಿ ಶಾಸಕರು ಬೇಸರ ವ್ಯಕ್ತಪಡಿಸಬಹುದು. ಅವ್ರು ನೋಡಿದ್ರೆ ಐಷಾರಾಮಿ ಹೋಟೆಲ್ ಇದ್ದಾರೆ, ನಾವು ಡಬ್ಬಾ ರೆಸಾರ್ಟ್ ಅಲ್ಲಿ ಇದೀವಿ, ಈ ರೀತಿಯ ಬೇಸರನು ಕೂಡ ಅವ್ರು ವ್ಯಕ್ತಪಡಿಸುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಒಂದ್ ರೀತಿಯಲ್ಲಿ ಬಿಜೆಪಿಗೆ ಒಂದ್ ರೀತಿಯಲ್ಲಿ ಅನಾನುಕೂಲ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು ಅರವಿಂದ್. ಓಕೆ, ಹಾಗಾದ್ರೆ ಈ 23 ಜನ ಶಾಸಕರು ಅಂದ್ರೆ ತಂಡೋಪತಂಡವಾಗಿ ಬೆಂಗಳೂರಿಗೆ ಕರೆಸ್ಕೊಳ್ಳೋ ಐಡಿಯಾನು ಇರಬಹುದಲ್ಲ? ಈಗ ಒಂದು ಹಂತದಲ್ಲಿ ಇವತ್ತೇನಾದ್ರೂ CLP ಸಭೆಯನ್ನ ನೋಡಿಕೊಂಡು ಎಲ್ಲರೂ ಒಟ್ಟಿಗೆ ಕರೆಸ್ಕೊಳ್ಳೋದಕ್ಕಿಂತ ಈಗ ಬೈಫರ್ಗೇಟ್ ಮಾಡಿಕೊಂಡು ಇವರನ್ನ ಬೆಂಗಳೂರು ಕರೆಸ್ಕೊಳ್ತಕ್ಕಂಥ ಆಲೋಚನೆ ಕೂಡ ಇರಬಹುದಲ್ವಾ ರವೀಶ್? ಖಂಡಿತವಾಗಿಯೂ ಕೂಡ ಎಲ್ಲವೂ ಕೂಡ ಕಾಂಗ್ರೆಸ್ ಶಾಸಕಾಂಗ ಸಭೆಯ ಮೇಲೆ ನಿರ್ಧಾರವಾಗುತ್ತೆ. ಈಗಾಗಲೇ ಯಡಿಯೂರಪ್ಪನವರು ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಮತ್ತೆ ಇಲ್ಲಿನ ಶಾಸಕರುಗಳು, ಸೀನಿಯರ್ ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಸಕಾಂಗ ಸಭೆ ಮೇಲೆ ನಮ್ಮ ನಡೆ ನಿರ್ಧಾರವಾಗುತ್ತೆ ಅಂತ. ಹಾಗಾಗಿ ಒಂದು ವೇಳೆ ಓಕೆ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ವಿಚಾರವಾಗಿ ಕಿರಿಯ ಶ್ರೀಗಳು ಮಾತನಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ವಾಸ್ತವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ.
ಈಗಾಗಲೇ ಅವರ ಪ್ರಕಾರ ಮತ್ತು ನೋಡಿದಾಗೆ ಸ್ವಲ್ಪ ಸುಧಾರಣೆ ಕಂಡು ಬಂದಿರುವಂಥದ್ದು ಒಂದು ಆಶಾದಾಯಕವಾದ ಬೆಳವಣಿಗೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆದರೂ ನಿರೀಕ್ಷಿತ ಮಟ್ಟದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂಥ ಅಪೇಕ್ಷೆ ಪ್ರತಿಯೊಬ್ಬರಲ್ಲೂ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಈಗ ಏನು ಭಕ್ತರೆಲ್ಲ ಬಂದು ನೋಡ್ಕೊಂಡು ತುಂಬ ಖುಷಿಪಟ್ಟರು, ಏನೋ ಮಠದಲ್ಲಿ ಸ್ವಾಮೀಜಿ ದರ್ಶನ ಸಿಗ್ತದೆ ಅಂತೇಳಿ. ಭಕ್ತರಿಗೆ ಏನು ಹೇಳಿ? ನೋಡಿ, ಭಕ್ತರು ಯಾವ್ದು ಹೇಳಿದ್ರು ಕೇಳ್ತಾರೆ. ಸತಿ ಬಂದಾಗ ನೀವೆಲ್ಲ ಮಾಧ್ಯಮದ ಮೂಲಕ ಹೇಳಿದಾಗ ಒಬ್ಬರೂ ಏನೂ ಬಂದು ತೊಂದರೆ ಕೊಡಲಿಲ್ಲ. ಅವ್ರು ಯಾರು ನೋಡಬೇಕು ಈಗ ಈ ಟೈಮ್ನ ನೋಡಲೇಬೇಕು ಅನ್ನೋ ಅಪೇಕ್ಷೆ ತುಂಬ ಜನಗೆ ಇದೆ. ಅದಕ್ಕಾಗಿ ನಾವು ಮುಕ್ತವಾಗಿ ಅವಕಾಶ ಮಾಡಿಕೊಟ್ಬಿಟ್ಟಿದ್ದೀವಿ. ಯಾವ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಆದರೆ ಕೆಲವು ವೇಳೆ ಪ್ರೊಸೀಜರು ಸ್ವಲ್ಪ ಇದು ಮಾಡಬೇಕಾದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾರೆ. ಅವರು ಮಾಡ್ತಾ ಇದ್ದಾರೆ ಅಂದರೆ ಗೊತ್ತೇ ಆಗಿಲ್ಲ. ಆ ರೀತಿಯಲ್ಲಿ ಒಬ್ಬರು ಒಂದು ಮಾತನಾಡೋದಿಲ್ಲ, ಒಬ್ಬರು ಯಾವ ಕಡೆ ನೋಡೋದಿಲ್ಲ, ಅವ್ರು ನೋಡ್ತಾ ಇದ್ದಾರೆ ಅಂತ ಗೊತ್ತಾಗಿಲ್ಲ. ಆ ರೀತಿಯಲ್ಲಿ ಎಲ್ಲರೂ ಕೂಡ ಅವ್ರು ನಡ್ಕೊಂಡು ಪೂಜ್ಯರ ದರ್ಶನವನ್ನು ಅವ್ರು ಮಾಡಿದ ಸಂತೋಷದಿಂದ ಅವರು ಹೋಗ್ತಾ ಇದ್ದಾರೆ. ಅವ್ರಿಗೆ ತೃಪ್ತಿ ಸಮಾಧಾನ ಸಿಕ್ಕಿದೆ. ಎಷ್ಟೋ ಜನ ಅವ್ರಿಗೆ ಅವ್ರ ಧನ್ಯತೆ ಬಂತಾ ಇರುವಂಥದ್ದು. ಆ ರೀತಿಯಲ್ಲಿ ಅವರು ಪೂಜ್ಯರ ದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಡಾಕ್ಟ್ರು ಕೂಡ ಸಾಕಷ್ಟು ಆಶ್ಚರ್ಯ ವ್ಯಕ್ತಪಡಿಸಿರೋದು, ಅಂದರೆ ನಮ್ಮೆಲ್ಲ ನಾವೇನೇ ಮಾಡಿದ್ರು ನಾವು ನಿಮಗಿನ್ನ ಈಗ ಎಲ್ಲ ವೈದ್ಯಕೀಯವಾದಂಥ ಎಲ್ಲವನ್ನು ಮುಗಿದು ಇನ್ನು ಡಿವೈನ್ ಇಂಟರ್ವೆನ್ಷನ್ ಮಾತ್ರ ಇರುವಂಥದ್ದು ಮಾತನ್ನು ಅವ್ರು ಪದೇ ಪದೇ ಹೇಳ್ತಾ ಇರ್ತಾರೆ. ಅವರ ಪ್ರಕಾರ ಸ್ವಾಮೀಜಿ ಹ್ಯಾವ್ ಪ್ರೂವ್ಡ್ ಅಸ್ ರಾಂಗ್ ಅಂತೇಳಿ ನಾವೇನೇ ಮಾಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಅವರದನ್ನು ನಾವೇನು ಮಾಡಿದ್ರೆ ತಪ್ಪು ಅನ್ನೋದನ್ನು ಪ್ರೂಫ್ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇರ್ತಾರೆ. ಹಾಗೆ ಅದನ್ನು ನಾವು ಹೀಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಮತ್ತು ಬೆಳಗ್ಗೆ ಎಷ್ಟು ಪೂಜೆ ಮಾಡಿದ್ದಾರೆ, ಇಂಥ ಪೂಜೆನ ನಾವೇ ಅವ್ರದ್ದು ಮಾಡಿಸಿ ಬೋಧಕವನ್ನೆಲ್ಲ ಕೊಟ್ಟು ಮಾಡಿಸಿದ್ದೀವಿ. ನಾವು ಆ ಟೈಮಲ್ಲಿ ಅವರು ಎಚ್ಚರಿಕೆ ಆಗಿತ್ತು, ಇಲ್ಲ ಎಚ್ಚರ ಸ್ವಲ್ಪ ಕಡಿಮೆ ಇತ್ತು. ಸರಿ. ಓಕೆ, ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳ ಆರೋಗ್ಯದ ಬಗ್ಗೆ ಮಾತನಾಡಿದ್ರು. ಆಶಾದಾಯಕವಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಅಂದರೆ ಆರಂಭದಲ್ಲಿ ಸ್ವಲ್ಪ ನಿರೀಕ್ಷಿತ ಮಟ್ಟದಲ್ಲಿ ಗುಣಮುಖರಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಆತಂಕ ಇತ್ತು. ಆದರೆ ಈಗ ಆಶಾದಾಯಕವಾದಂತಹ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ವೈದ್ಯರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಅದನ್ನು ಹೊರತುಪಡಿಸಿ ಕೂಡ ಡಿವೈನ್ ಇಂಟರ್ವೆನ್ಷನ್ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡಿದ್ರು. ಅಂದರೆ ದೈವಾಂಶ ಸಂಭೂತರು ಅವರು, ಅದು ಪವಾಡಗಳೇ ನಡಿಬೇಕು ಅವ್ರ ವಿಚಾರದಲ್ಲಿ. ಹಾಗಾಗಿ ಪವಾಡಗಳು ನಡೀತಾ ಇದೆ ಅಂತಕ್ಕಂಥದ್ದನ್ನು ಪದೇ ಪದೇ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಹೆಚ್ಚಿನ ಚೇತರಿಕೆಯನ್ನು ಕಾಣ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ ಅಂತಕ್ಕಂಥ ಮಾತನ್ನು ಕಿರಿಯ ಶ್ರೀಗಳು ಸಿದ್ಧಗಂಗಾ ಮಠದಲ್ಲಿ ಹೇಳಿದ್ದಾರೆ.